ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ, ಇಬ್ಬರು ನಾಯಕರು ಅವ್ರನ್ನ ಭೇಟಿ ಆಗ್ತಾರೆ ಅಂದಾಗ ಇನ್ಫ್ಯಾಕ್ಟ್ ಬಹುದೊಡ್ಡ ಚರ್ಚೆ ಆಗುದೇ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾರಣ ನಿಮಗೆಲ್ಲ ಗೊತ್ತು, ಸಿಎಂ ಸಿದ್ದರಾಮಯ್ಯನವರು ದೊಡ್ಡ ಮಟ್ಟದ ಒಲವು ತೋರ್ತಾ ಇರೋದು ಸಂಪುಟ ಪುನರ್ರಚನೆ ಆಗಬೇಕು ಅಂತ. ಜೊತೆಗೆ ಪಕ್ಷದಲ್ಲಿ ಇರುವಂತಹ ಕೆಲ ಹಿರಿಯರು ಕೂಡ ಕಾಯ್ತಿದ್ದಾರೆ, ಇವತ್ತಲ್ಲ ನಾಳೆ ನಮಗೆ ಸಚಿವ ಸ್ಥಾನ ಸಿಗಬಹುದು ಅಂತ. ಸಿಎಂ ಕುರ್ಚಿ ಕಾದಾಟಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ಕೂಡ ಸಂಪುಟ ಪುನರ್ರಚನೆ ಅನ್ನುವಂತಹ ವಿಚಾರ ಮುಂದಕ್ಕೆ ಹೋಗ್ತಾನೆ ಇದೆ. ಬಟ್ ಈ ಬಾರಿ ಸಂಕ್ರಾಂತಿ ವೇಳೆಗೆ ಬಹುದೊಡ್ಡ ನಿರೀಕ್ಷೆಯಲ್ಲಿ ಕಾಯ್ತಿದ್ದಾರಲ್ಲ ಕೆಲ ಹಿರಿಯ ಶಾಸಕರು, ಅವರಿಗೆಲ್ಲ ಗುಡ್ ನ್ಯೂಸ್ ಸಿಗಬಹುದಾ ಅಂತ. ಹಂಗಾಗಿ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗಬಹುದು ಅಂತ. ಒಂದ್ ಕಡೆ ಕುರ್ಚಿ ಕಿತ್ತಾಟ, ಮತ್ತೊಂದು ಕಡೆ ಸಂಪುಟದ ಸರ್ಕಸ್ ನಡೀತಾ ಇದೆ. ಕೆಲವರು ಲಾಭಿಗಳನ್ನ ಮಾಡ್ತಿದ್ದಾರೆ, ಒತ್ತಡ ಹಾಕ್ತಿದ್ದಾರೆ, ದಯವಿಟ್ಟು ಸಚಿವ ಸ್ಥಾನ ಕೊಡಿಸಿ ಸರ್ ಅಂತ ಕೇಳ್ಕೊಳ್ತಿದ್ದಾರೆ. ಹಂಗಾಗಿ ಅವರ ಪರಿಸ್ಥಿತಿ ಏನು ಅಂತ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ಕಡೆ ಸಿಎಂ ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇದ್ರೆ, ಮತ್ತೊಂದು ಕಡೆ ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಸರ್ಕಸ್ಗಳು ಕೂಡ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರ ಒಲವು ಕೂಡ ಅದೇ ಇದೆ. ಸಿಎಂ ಕುರ್ಚಿಗಾಗಿ ಹಠ ಬಿಡ್ತಾ ಇಲ್ಲ ಡಿಕೆ ಶಿವಕುಮಾರ್. ಸಂಪುಟ ಪುನರ್ರಚನೆ ಬೇಕಾಗಿಲ್ಲ ಸರ್, ಸಿಎಂ ಕುರ್ಚಿಗಾಗಿ ಸಂಬಂಧಪಟ್ಟಂತೆ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಸಾಕು ಅಂತ ಕೇಳ್ತಿದ್ದಾರೆ. ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯನವರ ಒಲವು. ರಾಹುಲ್ ಗಾಂಧಿ ಜೊತೆ ಸಂಪುಟ ಪುನರ್ರಚನೆಯ ಬಗ್ಗೆನೇ ಚರ್ಚೆ ಮಾಡ್ತಾರಾ ಇವತ್ತು ಸಿಎಂ ಸಿದ್ದರಾಮಯ್ಯ ಅಂತ. ಲಿಸ್ಟ್ ಹಿಡ್ಕೊಂಡೆ ಇವತ್ತು ಭೇಟಿಗೆ ಹೋಗ್ತಿದ್ದಾರೆ ಅನ್ನುವಂತಹ ವಿಚಾರಗಳೆಲ್ಲ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಆ ಲಿಸ್ಟ್ ಅಲ್ಲಿ ಇರೋರ ಹೆಸರುಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯನವರ ಬಳಿ ಇರುವಂತಹ ಲಿಸ್ಟ್ ನಲ್ಲಿ ಈ ಎಲ್ಲಾ ನಾಯಕರುಗಳ ಹೆಸರುಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರಮುಖವಾಗಿ ಬಿಕೆ ಹರಿಪ್ರಸಾದ್, ಬಸವರಾಜ ರಾಯರೆಡ್ಡಿ, ಎಂ ಕೃಷ್ಣಪ್ಪ, ಬಾಲಕೃಷ್ಣ, ಶರತ್ ಬಚ್ಚೇಗೌಡ, ಪುಟ್ಟರಂಗ್ ಶೆಟ್ಟಿ, ತನ್ವೀರ್ ಸೇಠ್, ರಿಜ್ವಾನ್ ಅರ್ಷದ್, ಶಿವಲಿಂಗೇಗೌಡ, ಯುಟಿ ಖಾದರ್, ಸುಬ್ಬಾರೆಡ್ಡಿ, ಟಿಬಿ ಜಯಚಂದ್ರ, ಅಮರೇಗೌಡ, ಬಯ್ಯಾಪುರ, ಅದೇ ರೀತಿ ಲಕ್ಷ್ಮಣ್ ಸವದಿ, ಗಣೇಶ್ ಹುಕ್ಕೇರಿ, ಸಿಎಸ್ ನಾಡಗೌಡ, ಇವರೆಲ್ಲರ ಹೆಸರುಗಳು ಕೂಡ ಲಿಸ್ಟ್ ಅಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ಲಿಸ್ಟ್ ಅನ್ನ ಹಿಡ್ಕೊಂಡು ಸಿಎಂ ಸಿದ್ದರಾಮಯ್ಯನವರು ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲಿದ್ದಾರೆ. ಇಫ್ ಸಪೋಸ್ ರಾಹುಲ್ ಗಾಂಧಿ ಅವರು ಸಂಪುಟ ಪುನರ್ರಚನೆಗೆ ಓಕೆ ಅಂದ್ರೆ ಇದೇ ಲಿಸ್ಟ್ಗೆ ಅವರು ಗ್ರೀನ್ ಸಿಗ್ನಲ್ ತರುವ ಸಾಧ್ಯತೆಗಳು ಕೂಡ ಇದೆ ಅಂತ ಇವರೆಲ್ಲರೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಎದುರು ನೋಡ್ತಾ ಇರೋದು. ಇವತ್ತಲ್ಲ ನಾಳೆ ನಮಗೆಲ್ಲ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಅಷ್ಟು ಜನ ನಾಯಕರುಗಳು ಕೂಡ ಸಚಿವ ಸ್ಥಾನ ಬೇಕು ಅಂತ ದುಂಬಾಲು ಬಿದ್ದಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ತರ್ತಿದ್ದಾರೆ. ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಯಶಸ್ವಿ ಆಗ್ತಾರಾ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ. ಮಾರುತಿ, ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಕುರ್ಚಿಯನ್ನ ಗಟ್ಟಿ ಮಾಡ್ಕೊಳ್ಬೇಕು ಅಂದ್ರೆ ಸಂಪುಟ ಪುನರ್ರಚನೆ ಆಗಬಿಡಬೇಕು, ಅದಕ್ಕೆ ಮಾತ್ರ ಅಸ್ತು ಅನ್ನಬೇಕು ಹೈಕಮಾಂಡ್ ಅನ್ನುವಂತ ನಿರ್ಧಾರದಲ್ಲಿದ್ದಾರೆ. ಇವತ್ತು ಓಕೆ ಆಗಬಹುದಾ? ಲಿಸ್ಟ್ ಹಿಡ್ಕೊಂಡೇ ಹೋಗ್ತಿದ್ದಾರಾ ಸಿದ್ದರಾಮಯ್ಯನವರು, ಹೇಗೆ ಅಂತ? ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಎರಡೆರಡು ಬಾರಿ ಅವಕಾಶವನ್ನ ಕೇಳಿತ್ತು. ಆದ್ರೆ ದೆಹಲಿ ಮತ್ತೆ ಹೊರ ರಾಜ್ಯದ ಪ್ರವಾಸದಲ್ಲಿ, ಹೊರದೇಶದ ಪ್ರವಾಸದಲ್ಲಿದ್ದಂತಹ ರಾಹುಲ್ ಗಾಂಧಿ ಅವರು ಇಬ್ಬರು ಕೂಡ ಸಮಯ ಕೇಳಿದಾಗ ಕೊಡ್ಲಿಲ್ಲ. ಇವತ್ತು ಕೇರಳಕ್ಕೆ ಹೋಗೋ ಪ್ರವಾಸ ನಿಗದಿ ಆಗಿರೋದ್ರಿಂದ ಮೈಸೂರಿಗೆ ಬಂದು ಅವರು ವಯನಾಡು ಪ್ರವಾಸಕ್ಕೆ ಹೋಗ್ತಾ ಇದಾರೆ. ಹೀಗಾಗಿ ಸಹಜವಾಗಿ ಮೈಸೂರಿಗೆ ಬರ್ತಾ ಇರೋದ್ರಿಂದ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ರು ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡ್ಲೇಬೇಕು, ಮಾತುಕತೆ ಆಡ್ಲೇಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಅವಕಾಶ ಸಿಕ್ಕಿದ್ದೆ ಆದ್ರೆ ಬಹುತೇಕ ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಲೇಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಿದೆ. ಕಳೆದ 2-3 ತಿಂಗಳಿಂದಲೂ ಕೂಡ ಸಿದ್ದರಾಮಯ್ಯ ಅವರ ಬಳಿ ಒಂದು ಪಟ್ಟಿ ಇದ್ದೇ ಇದೆ. ಸಂಪುಟ ಪುನರಚನೆ ಆಗ್ಬೇಕು ಅನ್ನುವಂತ ಒಂದು ಒತ್ತಾಯ ಹಲವು ಶಾಸಕರು ಮಾಡ್ತಿದ್ರಿಂದ ಆ ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಳ್ಳುವಂತ ಒಂದು ಕೆಲಸ ಮಾಡಿದ್ರು. ಹಿಂದೆ
6-7 ತಿಂಗಳ ಹಿಂದೆ ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅನ್ನುವಂತ ಒಂದು ಸೂಚನೆ ಕಾಂಗ್ರೆಸ್ ಹೈಕಮಾಂಡ್ ಇಂದಲೇ ಬಂದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸ್ವತಃ ಹೇಳಿದ್ರು 2.5 ವರ್ಷ ಆದ ಬಳಿಕ ಒಂದಷ್ಟು ಸುಮಾರು 15ಕ್ಕೂ ಹೆಚ್ಚು ಸಚಿವರುಗಳನ್ನ ಕೈಬಿಟ್ಟು ಹೊಸಬರಿಗೆ ಮತ್ತೆ ಯುವಕರಿಗೆ ಹಾಗೂ ಹಿರಿಯರಿಗೆ ಅವಕಾಶವನ್ನ ಮಾಡ್ಕೊಡ್ತೀನಿ ಅನ್ನುವಂತ ಒಂದು ಮಾತನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹೇಳಿದ್ರು. ಹೀಗಾಗಿ ಇವತ್ತು ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಾಗ ಸಹಜವಾಗಿ ಸಂಪುಟ ಪುನರಚನೆಗೆ ಅವಕಾಶವನ್ನ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡುವಂತ ಒಂದು ಸಾಧ್ಯತೆಗಳು ಬಹಳಷ್ಟು ದಟ್ಟವಾಗಿದ್ದಾವೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಬಹುತೇಕ ಒಂದು ಪಟ್ಟಿಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಸುಮಾರು 20 ಜನರ ಒಂದು ಪಟ್ಟಿ. ಅದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾರು ಗೆಲ್ಲಿದ್ರೆ ಅವ್ರಿಗೆ ಅವಕಾಶವನ್ನ ಮಾಡ್ಕೊಡೋಣ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಬಳಿ ದೊಡ್ಡ ಪಟ್ಟಿಯೇ ಇದೆ. ಆದ್ರೆ ಎಷ್ಟು ಸ್ಥಾನಗಳನ್ನ ಎಷ್ಟು ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಡುತ್ತೋ ಅಷ್ಟು ಜನರಿಗೆ ಅವಕಾಶವನ್ನ ಮಾಡ್ಕೊಡುವಂತ ಒಂದು ಕೆಲಸ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಸೂಚನೆಯಂತೆ ಮಾಡುತ್ತಾರೆ. ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರು ಇವತ್ತು ಸಿಕ್ಕಿದ್ದೆ ಆದ್ರೆ ಬಹುತೇಕ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಗೊಂದಲಗಳಾಗಿರ್ಬೋದು, ಅದೇ ರೀತಿ ಸಚಿವ ಸಂಪುಟ ಪುನರಚನೆಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಒಂದು ಮನವಿಯನ್ನ ಸ್ವಾಭಾವಿಕವಾಗಿ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಆ ಮುಖೇನ ಸಿದ್ದರಾಮಯ್ಯ ಅವರು ಇನ್ನಷ್ಟು ಗಟ್ಟಿ ಆಗ್ಬೋದು. ಸಂಪುಟ ಪುನರಚನೆ ಆಗಿದ್ದೆ ಆದ್ರೆ ಸಿದ್ದರಾಮಯ್ಯ ಅವರ ಸೀಟ್ ಇನ್ನಷ್ಟು ಸೇಫ್ ಆಗ್ಬೋದು ಅನ್ನುವಂತ ಒಂದು ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿ ಏನಿದೆ ಅದನ್ನ ಕಾಯಕಲ್ಪ ಮಾಡ್ಕೊಳ್ಳುವಂತ ಒಂದು ಕೆಲಸ ಇವತ್ತು ಸಿದ್ದರಾಮಯ್ಯ ಅವರು ಮಾಡುವಂತಹ ಬಹುತೇಕ ನಿಶ್ಚಿತ ಅನ್ನುವಂತ ಒಂದು ಮಾಹಿತಿ ಕೂಡ ಅವರ ಬಣದಿಂದ ಸಿಗ್ತಾ ಇದೆ. ಆದ್ರೆ ಸಂಪುಟ ಪುನರಚನೆ ಆಗ್ಲೇಬಾರ್ದು ಅನ್ನುವಂತ ಒಂದು ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಸರ್ಕಸ್ ಕೂಡ ಮುಂದುವರೆದಿದೆ. ಶ್ರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಸಂಪುಟ ಪುನರಚನೆ ಆದ್ರೆ ತಮ್ಮ ಸಿಎಂ ಕುರ್ಚಿ ಗಟ್ಟಿ ಆಗಬಹುದು ಅನ್ನೋಂತ ಪ್ಲಾನಿಂಗ್ ಅಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ಹಾಗಾಗಿ ಇವತ್ತು ಯಶಸ್ವಿ ಆಗುತ್ತಾ ಅವರ ಪ್ಲಾನ್, ಅದನ್ನ ಕಾದ್ ನೋಡ್ಬೇಕು.